ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ನರೇಂದ್ರ ಮೋದಿ ಅವರು ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದ್ದಂತ ಪ್ರಧಾನಿ ಮೋದಿ ಇವತ್ತು ಕಚೇರಿಗೆ ಬಂದಿದ್ದಾರೆ. ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತ ಮಾಡಲಾಗಿದೆ. ಮೂರನೇ ಬಾರಿಗೆ ಪ್ರಧಾನಿಯಾಗಿ ಕಚೇರಿಗೆ ಬಂದಿದ್ದಾರೆ ನರೇಂದ್ರ ಮೋದಿ. ಪ್ರಧಾನಿ ಕಚೇರಿಯ ಸಿಬ್ಬಂದಿಯಿಂದ ಚಪ್ಪಾಳೆ ಸ್ವಾಗತ ಮಾಡಲಾಗಿದೆ. ಕಿಸಾನ್ ಸಮ್ಮಾನ್ ಯೋಜನೆ ನಿಧಿ ಬಿಡುಗಡೆಗೆ ಸಹಿ ಹಾಕಿದ್ದಾರೆ. ಮೊದಲಿಗೆ ಹಣ ಬಿಡುಗಡೆ ಕಡತಕ್ಕೆ ಪ್ರಧಾನಿ ಮೋದಿ ಸಹಿ ಹಾಕಿದ್ದಾರೆ. ಮೋದಿ ಪಾರ್ಲಿಮೆಂಟ್ ಒಳಗಡೆ ಬರ್ತಾ ಇದ್ದಂತೆ ಅಲ್ಲಿರೋ ಎಲ್ಲಾ ಸಿಬ್ಬಂದಿ, ಎಲ್ಲಾ ಆಫೀಸರ್ಸ್ ಚಪ್ಪಾಳೆಯ ಮೂಲಕ, ಹರ್ಷೋದ್ಗಾರದ ಮೂಲಕ ಅವ್ರನ್ನ ಬರಮಾಡಿಕೊಳ್ತಾ ಇರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಾ. ನಿನ್ನೆ ಮೂರನೇ ಬಾರಿಗೆ ದೇಶದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ ನರೇಂದ್ರ ಮೋದಿ. ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಅದಾದ ನಂತರ ಇವತ್ತು ಅವರು ಕಚೇರಿಗೆ ಹಾಜರಾದರು. ಮೊದಲಿಗೆ ಅವರು ಕಿಸಾನ್ ಸಮ್ಮಾನ್ ಯೋಜನೆಯ ನಿಧಿ ಬಿಡುಗಡೆಗೆ ಸಹಿ ಹಾಕ್ತಾ ಇರುವಂತಹ ದೃಶ್ಯ ಗಮನಿಸಬಹುದಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ಪ್ರಧಾನಿ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ಗೆ ಬಂದಂತಹ ಮೊದಲ ದಿನ ಇವತ್ತು, ಅಂದ್ರೆ ಮೂರನೇ ಬಾರಿ ಪ್ರಧಾನಿ ಆದ ನಂತರ ಏನೇನು ಸ್ಕೆಡ್ಯೂಲ್ ಇವತ್ತು ಹಾಗಾದ್ರೆ? ಸಭಾ ನಿನ್ನೆ ತಾನೇ ಪ್ರಮಾಣ ವಚನ ಪಡ್ಕೊಂಡಿರ್ತಕ್ಕಂತಹ ಏನಂದ್ರೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗಿರುವಂತದ್ದು. ಇವತ್ತು ಮೊದಲ ಬಾರಿಗೆ ಅಂದ್ರೆ ಮೂರನೇ ಬಾರಿಗೆ ಅಧಿಕಾರವನ್ನ ಸ್ವೀಕಾರ ಮಾಡಿದ ನಂತರ ಮೊದಲ ದಿವಸ ಇವತ್ತು ಅವರ ಪ್ರಧಾನಮಂತ್ರಿ ಅವರ ಕಚೇರಿ ನಾರ್ತ್ ಅವಿನಿಯನ್ನಲ್ಲಿರುವಂತಹ ಕಚೇರಿಗೆ ಬಂದಿದ್ದಾರೆ. ಬಂದು ಅಲ್ಲಿ ಏನಂತಂದ್ರೆ ಮೊದಲ ಇದಕ್ಕೆ ಕಡತಕ್ಕೆ ಸಹಿ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಕಡತ ಯಾವುದು ಅಂತಂದ್ರೆ ಕಿಸಾನ್ ಸಮ್ಮಾನ್ ಯೋಜನೆ. ಕಳೆದ ಬಾರಿ 2019ರಲ್ಲಿ ಏನಂದ್ರೆ ಇಡೀ ದೇಶಾದ್ಯಂತ 9.3 ಕೋಟಿ ರೈತರಿಗೆ ಅಕೌಂಟ್ಗಳಿಗೆ ನೇರವಾಗಿ ಹಣವನ್ನ ವರ್ಗಾವಣೆ ಮಾಡುವಂತಹ ಯೋಜನೆ ಇದಾಗಿತ್ತು. ಅಂದ್ರೆ ಸಬ್ಸಿಡಿ ಹಣ ಈ ಹಿಂದೆ ಏನು ರಸಗೊಬ್ಬರ ಆಗಿರ್ಬೋದು, ಬೀಜ ಖರೀದಿನಿಗಾಗಿರ್ಬೋದು, ಅಥವಾ ಮತ್ತೆ ಬೇರೆ ಬೇರೆ ಕಾರಣಗಳಿಗಾಗಿ ಸಬ್ಸಿಡಿ ಸಿಗ್ತಾ ಇತ್ತಲ್ಲ, ಆ ಸಬ್ಸಿಡಿ ಹಣವನ್ನ ನೇರವಾಗಿ ರೈತರ ಖಾತೆಗಳಿಗೆ ಹಾಕುವಂತಹ ಕೆಲಸ, ಮತ್ತೆ ರೈತರಿಗೆ ಹಣದ ರೂಪದಲ್ಲಿ ಪ್ರೋತ್ಸಾಹ ಕೊಡುವಂತಹ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡನೇ ಹಂತದಲ್ಲಿ ಮಾಡಿದ್ರು. ಈ ಬಾರಿಯೂ ಸಹಿತ ಆ ಒಂದು ಯೋಜನೆ ಯಥಾವತ್ತಾಗಿ ಮುಂದಿನ ಸರ್ಕಾರ ಅಂದ್ರೆ ಮೂರನೇ ಹಂತದ ಸರ್ಕಾರದಲ್ಲೂ ಸಹಿತ ಅವಧಿಯ ಸರ್ಕಾರದಲ್ಲೂ ಮುಂದುವರಿಯುತ್ತೆ ಅನ್ನುವಂತಹ ಸಂದೇಶ, ಮತ್ತೆ ಅದರ ಜೊತೆಗೆ ರೈತರ ಸರ್ಕಾರ ಇದು ಅನ್ನುವಂಥದ್ದು. ಯಾಕಂದ್ರೆ ಈ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದೇ ರೈತರ ವಿರೋಧಿ ಸರ್ಕಾರ ಇದು ಅನ್ನುವಂತಹ ವಿಚಾರವನ್ನ ವಿಪಕ್ಷಗಳು ಹಿಡ್ಕೊಂಡಿದ್ವು. ಹಾಗಾಗಿ ಇವತ್ತು ಮೊದಲ ಸಹಿ ಹಾಕಿರುವಂತದ್ದು ರೈತರ ಖಾತೆಗಳಿಗೆ ಹಣ ಹೋಗುವಂತದ್ದು. ಪ್ರತಿ ವರ್ಷ ಒಟ್ಟು 6,000 ರೂಪಾಯಿಗಳು ಒಟ್ಟು 3 ಕಂತಿನಲ್ಲಿ ಹೋಗುತ್ತೆ. ಪ್ರತಿ ಕಂತಿನಲ್ಲೂ ಸಹಿತ 2,000 ರೂಪಾಯಿಗಳ ಹಣ ಹೋಗ್ತಾ ಇತ್ತು. ಆದ್ರೆ ಅದೇ ಯೋಜನೆಯನ್ನ ಯಥಾವತ್ತಾಗಿ ಮುಂದುವರ್ಸ್ಕೊಂಡು ಹೋಗುವಂತಹ ಕಾರಣಕ್ಕಾಗಿ ಮತ್ತೆ ಈ ಬಾರಿಯ ಏನಂದ್ರೆ ಕಂತನ ಹಣವನ್ನ ಬಿಡುಗಡೆ ಮಾಡುವಂತಹ ಸಲುವಾಗಿ ಏನಂತಂದ್ರೆ ಈಗಾಗಲೇ ಸಹಿಯನ್ನ ಮಾಡಿದರೆ ಬಹುತೇಕ ನಾಳೆ ಆ ಹಣ ರೈತರ ಖಾತೆಗಳಿಗೆ ಬರುವಂತದ್ದು. ಸಭಾ ಜಗದೀಶ್, ಇಲ್ಲಿ ಪ್ರಧಾನಿ ಆದ ನಂತರ ಮತ್ತೊಮ್ಮೆ ಮೊದಲ ದಿನದ ಇವತ್ತಿನ ಸ್ಕೆಡ್ಯೂಲ್ ಆಗಿರಬಹುದು, ಅಥವಾ ಅವರು ಮೊದಲು ಸಹಿ ಹಾಕಿರುವಂತ ಯೋಜನೆ ಆಗಿರಬಹುದು, ಮೊದಲ ಸ್ಟೇಟ್ಮೆಂಟ್ ಆಗಿರಬಹುದು, ಮತ್ತು ಮೊದಲ ಟ್ವೀಟ್ ಆಗಿರಬಹುದು, ಇದೆಲ್ಲವೂ ಕೂಡ ತುಂಬಾನೇ ವಿಶೇಷತೆಗಳಿಂದ ಕೂಡಿರುತ್ತೆ. ಸೊ ಈಗ ಕಿಸಾನ್ ಸಮ್ಮಾನ್ ನಿಧಿಗೆ ಸಹಿ ಹಾಕೋ ಮೂಲಕ ಯಾವ ಮೆಸೇಜ್ ರವಾನಿಸ್ತಾ ಇದ್ದಾರೆ ಮೋದಿ ಅಂತ? ಸಭಾ ಏನಂದ್ರೆ ಮೊದಲ ದಿವಸದ ಮೆಸೇಜು ಬಹಳಷ್ಟು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಬಹಳಷ್ಟು ದೇಶಾದ್ಯಂತ ನಿರೀಕ್ಷಣೆ ಇಟ್ಕೊಳ್ತಾರೆ ಎಲ್ಲ ಜನರು ಸಹಿತ. ಯಾಕಂದ್ರೆ ಏನು ಯೋಜನೆ ತೆಗೆದುಕೊಂಡು ಬರ್ಬೋದು, ಮೊದಲ ದಿವಸ ಯಾವ ರೀತಿ ಆಫರ್ ಅನ್ನ ಕೊಡ್ಬೋದು ಅಥವಾ ಯಾವ ಕಾರ್ಯವನ್ನ ಮಾಡ್ಬೋದು ಅನ್ನುವಂತಹ ನಿರೀಕ್ಷೆ ಎಲ್ಲರ ಏನಂದ್ರೆ ಕಡೆನೂ ಇರುತ್ತೆ. ಹಾಗಾಗಿ ಏನಂದ್ರೆ ಇವತ್ತು ತೆಗೆದುಕೊಂಡಿರುವಂತಹ ಪ್ರಧಾನಮಂತ್ರಿಗಳ ಏನಂದ್ರೆ ವಿಚಾರ ಏನು ಅಂದ್ರೆ ರೈತರ ವಿಚಾರವಾಗಿ. ಯಾಕಂದ್ರೆ ಕಳೆದ ಬಾರಿ 2019ರಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಒಂದು ರೀತಿಯ ದೊಡ್ಡ ಹೊಡೆತ ಅಂತಂದ್ರೆ ರೈತ ವಿರೋಧಿ ಏನೋ ಹೋರಾಟಗಳು. ಆ ಒಂದು ಹೋರಾಟದ ಸಂದರ್ಭದಲ್ಲೂ ಸಹಿತ ಈ ದೆಹಲಿಯ ಗಡಿ ಭಾಗದಲ್ಲಿ ಬರೋಬ್ಬರಿ 1.5 ವರ್ಷಕ್ಕೂ ಹೆಚ್ಚಿನ ಕಾಲ ಏನಂದ್ರೆ ರೈತರು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಮತ್ತು ಎರಡನೇ ಸರಿಯೂ ಸಹಿತ ಚುನಾವಣೆಯ ಹಂತದಲ್ಲಿ ಅಂದ್ರೆ ಚುನಾವಣೆ ಇನ್ನು ಕೇವಲ 3 ರಿಂದ 4 ತಿಂಗಳಿದೆ ಅನ್ನುವಂತಹ ಸಂದರ್ಭದಲ್ಲಿ ರೈತರು ದೊಡ್ಡ ಮಟ್ಟದಲ್ಲಿ ದೆಹಲಿಗೆ ನುಗ್ಗುವಂತಹ ಪ್ರಯತ್ನವನ್ನ ಮಾಡಿದ್ರು. ಆ ಮೂಲಕವಾಗಿ ಅಂದ್ರೆ ವಿಪಕ್ಷಗಳು ಸಹಿತ ಇದನ್ನೇ ದೊಡ್ಡ ಮಟ್ಟದಲ್ಲಿ ಅಸ್ತ್ರವನ್ನ ಮಾಡಿದ್ರು. ರೈತ ವಿರೋಧಿ ಕೇವಲ ಏನಂದ್ರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಗಳಿಗೆ, ಉದ್ಯಮಿಗಳಿಗೆ ಮಾತ್ರ ಈ ಬಿಜೆಪಿ ಸರ್ಕಾರ ಇದೆ, ರೈತರಿಗೆ, ಕಾರ್ಮಿಕರಿಗೆ ಮತ್ತೇನಂದ್ರೆ ಕೆಲಸ ಮಾಡೋರಿಗೆ ಇಲ್ಲ ಅನ್ನುವಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಹೇಳಿದ್ರು. ಹಾಗಾಗಿ ಇವತ್ತು ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರ ದೊಡ್ಡ ಮೆಸೇಜ್ ಇದೆ. ಅಂದ್ರೆ ಮುಂದಿನ ದಿನಗಳಲ್ಲೂ ಸಹಿತ ರೈತರ ಪರವಾಗಿ ಯೋಜನೆಗಳು ಬರುವಂತದ್ದು ಇದೆ ಅನ್ನುವಂತ ಸಂದೇಶ ಏನಾದ್ರು ರವಾನೆ ಮಾಡಿದ್ರ, ಅಥವಾ ಈ ಸರ್ಕಾರ ನಾವು ರೈತರ ಪರವಾಗಿದ್ದೀವಿ ಅನ್ನುವಂತ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಏನಂತಂದ್ರೆ ಮೋದಿ ಅವರು ಪ್ಲಾನ್ ಮಾಡ್ಕೊಂಡಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗಲಿ ನೀವು ಯೋಚನೆ ಮಾಡಿದ್ರೆ ಮೂರನೇ ಹಂತದಲ್ಲಿ ದೊಡ್ಡ ದೊಡ್ಡ ಯೋಜನೆಗಳನ್ನ ತರ್ತೀವಿ ಅಂತ ಹೇಳಿದ್ರಲ್ಲ, ಆ ಎಲ್ಲಾ ಯೋಜನೆಗಳು ಏನಂದ್ರೆ ಬೇರೆ ಯಾವ್ದಾದ್ರು ಕಡತಕ್ಕೆ ಸಹಿ ಹಾಕ್ಬೋದಾಗಿತ್ತು. ಆದ್ರೆ ರೈತರ ಅಂದ್ರೆ ಖಾತೆಗೆ ಹೋಗುವಂತಹ ಹಣದ ಒಂದು ಪ್ರತಿಗೆ ಕಡತಕ್ಕೆ ಅಂತಂದ್ರೆ ನೀವು ಸಹಿ ಹಾಕ್ತಿದ್ದಾರೆ ಅಂತಂದ್ರೆ ಅಂದ್ರೆ ಮುಂದಿನ ದಿನಗಳಲ್ಲಿ ರೈತರ ಪರವಾಗಿರುವಂತಹ ಸರ್ಕಾರ ಅನ್ನುವಂತಹ ಮೆಸೇಜ್ ಪಾಸ್ ಮಾಡುವಂತಹ
ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮತ್ತೊಂದು, ಇವತ್ತು ಸಂಜೆ 5 ಗಂಟೆಗೆ ಕ್ಯಾಬಿನೆಟ್ ಸಭೆ ಇದೆ. ಆ ಕ್ಯಾಬಿನೆಟ್ ಸಭೆಯಲ್ಲೂ ಸಹಿತ ಮಹತ್ವದ ನಿರ್ಧಾರಗಳು ಹೊರಬರಬಹುದು ಅನ್ನುವಂತಹ ನಿರೀಕ್ಷೆಗಳಿದಾವೆ. ಮೊದಲ ಕ್ಯಾಬಿನೆಟ್ ನಲ್ಲಿ ಏನ್ ನಿರ್ಧಾರ ಕೈಗೊಳ್ಳುತ್ತಾರೆ, ಯಾಕಂದ್ರೆ ಎಲ್ಲಾ ಸಚಿವರುಗಳನ್ನ ಕೂರಿಸ್ಕೊಂಡು ಏನಂದ್ರೆ ನಿನ್ನೂ ಸಚಿವ ಪದಗ್ರಹಣ ಆಗಕ್ಕಿಂತ ಮುಂಚೆನೆ ಎಲ್ರಿಗೂ ಸಹಿತ ಕಿವಿ ಮಾತು ಹೇಳಿರ್ತಕ್ಕಂತಹ ಮೋದಿ ಯಾವುದೇ ಕಾರಣಕ್ಕೂ ಸಹಿತ ಪದಗ್ರಹಣ ಆದ ನಂತರ ನೀವು ಕ್ಷೇತ್ರಗಳಿಗೆ ಹೋಗಬೇಡಿ, ದೆಹಲಿಯಲ್ಲಿ ಒಟ್ಟು ನೀವು ಕೂತ್ಕೊಂಡು ನಿಮ್ಮ ಖಾತೆಗಳನ್ನ ಫಸ್ಟ್ ಏನಂದ್ರೆ ಅರ್ಥ ಮಾಡ್ಕೊಳ್ಳಿ, ತದನಂತರ ಏನಂದ್ರೆ ನಿಮ್ಮ ಕ್ಷೇತ್ರಗಳಿಗೆ ಹೋಗಿ ಅನ್ನುವಂತಹ ಸಂದೇಶವನ್ನ ಈಗಾಗಲೇ ಅವರ ಕ್ಯಾಬಿನೆಟ್ ನಲ್ಲಿರುವಂತಹ ಎಲ್ಲಾ ಸಚಿವರುಗಳಿಗೆ, ಒಂದು ಸಂಪುಟ ದರ್ಜೆ ಸಚಿವರಾಗಿರ್ಬೋದು ಅಥವಾ ರಾಜ್ಯ ಖಾತೆ ಸಚಿವರಾಗಿರ್ಬೋದು ಅಥವಾ ಸ್ವತಂತ್ರ ಖಾತೆಯ ಸಚಿವರಾಗಿರ್ಬೋದು, ಎಲ್ರಿಗೂ ಸಹಿತ ಮೆಸೇಜ್ ಅನ್ನ ಕೊಟ್ಟಿದ್ರು. ಇವತ್ತಿನ ಸಭೆಯಲ್ಲೂ ಸಹಿತ ಏನಂದ್ರೆ ಯಾವ್ದಾದ್ರು ಯೋಜನೆ ತರ್ತಾರ ಅಥವಾ ಮುಂದಿನ ಸರ್ಕಾರದ 100 ದಿನಗಳ ಪ್ಲಾನ್ ಏನಾಗಿರಲಿದೆ ಅನ್ನುವಂತಹ ಏನಂದ್ರೆ ಸಂದೇಶವನ್ನ ಆ ಸಚಿವರುಗಳು ಕೊಡುವಂತ. ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.